ಬರಲ್ಲ ಅಂತ ಹೇಳಬೇಕು ಅಂತ ಅನಿಸಿತ್ತಾ ನಿಮಗೆ ಕಾಲ್ ಬಂದಾಗ? ಸ್ಟಾರ್ಟಿಂಗು ಭಯ ಆಯಿತು ಮೇಡಮ್. ಯೋಚನೆ ಮಾಡಬೇಕಾದಾಗ ಯೋಚನೆ ಮಾಡಬೇಕಾ ಇದು ಬಿಗ್ ಬಾಸು ಅಂದರೆ ಏನಾಗ್ಬಿಡ್ತದೆ ಏನು. ಯಾಕಂದರೆ ಹೊರಗಡೆ ಇದ್ದಾಗ ಒಂಥರ ಈಗ ನಾನು ಹೇಳಿದ್ನಲ್ಲ, ನಾನು ಮಾಡಿರೋ ರಿಯಾಲಿಟಿ ಶೋಲೆಲ್ಲ ಹೆಂಗಿತ್ತು, ನಾನು ಹೊರಗಡೆನೇ ಇರ್ತಿದ್ದೆ, ಶೂಟ್ ಆಯ್ತಿತ್ತು, ಟೆಲಿಕಾಸ್ಟ್ ಆಯ್ತಿತ್ತು, ನೋಡ್ತಿದ್ದು, ಹಿಂಗೆಲ್ಲ ಇರ್ತಿತ್ತು. ಅಂದರೆ ನಾನು ಅಲ್ಲೇನಾದ್ರು ತಪ್ಪು ಮಾಡಿದ್ರೆ ನೆಕ್ಸ್ಟ್ ವೀಕ್ ಕರೆಕ್ಷನ್ ಮಾಡ್ಕೊಬೋದಿತ್ತು. ಅದಕ್ಕೆಲ್ಲ ಟೈಮ್ ಇರ್ತಿತ್ತು. ಬಿಗ್ ಬಾಸ್ ಈಗ ಒಳಗಡೆ ಹೋದಾಗ ಗೊತ್ತೇ ಆಗಲ್ವಲ್ಲ ನಿಮ್ಗೆ, ಹೊರಗಡೆ ಏನು ನಡೀತದೆ, ಯಾವ ಥರ ಹೋಯ್ತದೆ ಅಂತ ಹಿಂಗಾಯ್ತದಂತನೂ ಗೊತ್ತಿಲ್ವಲ್ಲ ನನಗೆ. ಓಕೆ, ಹಂಗೆ. ಓಕೆ, ಇವಾಗ ನೀವು ಹೇಳಿದ್ರಿ ಒಳ್ಳೆಯವರು ಕೆಟ್ಟವರು ಬರೀ ಬೆಂತಟ್ಟವ್ರು ಅಷ್ಟೇ ಇದ್ದರೆ ಬಿಗ್ ಬಾಸಲ್ಲಿ ನನಗೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ವೇನೋ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಅಶ್ವಿನಿ ಅವರು ಒಂದು ಮಾತು ಹೇಳಿದ್ರು, ಗಿಲ್ಲಿ ಅವತ್ತು ನಂಗೆ ಒಳ್ಳೆಯವನು ಅಂತ ಅನಿಸೇ ಇಲ್ಲ ಅಂತ ಹೇಳ್ಬಿಟ್ಟು. ಒಳಗಿದ್ದಾಗಲೂ ಹೇಳಿದ್ರು, ಹೊರಗಡೆ ಬಂದಮೇಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ಬಡವನ ವೇಷ ಧರಿಸಿ ಗಿಲ್ಲಿ ಕಪ್ ಗೆದ್ಕೊಂಡು ಬಂದರು ಅಂತ ಹೇಳ್ಬಿಟ್ಟು. ಇದು ನಿಮಗೆ ಗೊತ್ತಿರಲ್ಲ, ಮೋಸ್ಟ್ಲಿ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅನ್ಸುತ್ತೆ. ಮೊನ್ನೆ ಕೇಳಿದಾಗ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅಶ್ವಿನಿ ಅಕ್ಕ ಹಂಗೆ ಹೇಳಿರಲ್ಲ ಅಂತ ನೀವು ಸಮರ್ಥನೆ ಮಾಡ್ಕೊಂಡ್ರಿ. ಏನು ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ? ಅದು ನಾನು ಈಗಲೂ ಅದನ್ನ ನಂಬಕಾಯ್ತಿಲ್ಲ ಮೇಡಮ್, ಸತ್ಯವಾಗ್ಲೂ. ಕೊನೆಯಲ್ಲಿ ನಾವೆಲ್ಲ ಎಷ್ಟು ಅಂದರೆ ಇದ್ದವ್ರು ಯಾರೇ ಜನ ಅಲ್ವಾ, ಅವ್ರವ್ರ ಜೊತೆ ಮಾತಾಡಬೇಕು. ಆಮೇಲೆ ಆ ವಾರ ಬರೀ ಸೆಲೆಬ್ರೇಷನ್ ಅಷ್ಟೇ ಇದ್ದಿದ್ದು, ಜಗಳ ಇದು ಎಲ್ಲ ಮರ್ತುಬಿಟ್ಟು ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದಿದ್ದು. ಯಾರಿಗಾರ ಅದು ಆ್ಯಕ್ಟಿವಿಟೀಸ್ ಹಂಗೆ ಇದ್ದದ್ದು ನೋಡ್ರಿ. ಯಾರಿಗಾರ ಸಾರಿ ಕೇಳ್ಬೇಕಾದ್ರೆ ಸಾರಿ ಕೇಳ್ರಿ, ಯಾರಿಗಾರ ಏನಾರು ಹೇಳ್ಬೇಕಾ. ಕೊನೆ ವಾರ ನಿಜವಾಗ್ಲೂ ಎಲ್ಲ ಮರ್ತುಬಿಟ್ಟು ಅಲ್ಲಿ ಮುಗಿತಲ್ವ ಶೋ, ಕೊನೆ ವಾರ ಸೆಲೆಬ್ರೇಷನ್ ವೀಕ್ ಅಂತ ಇದ್ದಿದ್ದು ಎಲ್ಲ ಮರ್ತುಬಿಟ್ಟು ಹೆಂಗೆಲ್ಲ ಪ್ಲಾನ್ ಮಾಡ್ತಿದ್ವು ಅಂದರೆ ಇದಿತ್ತು. ಅಂದರೆ ಏನು, ಬರೀ ಇದು ನಾವೆಲ್ಲ ಮಾಡಿರೋದು ಬರೀ ಒಂದು ಕಾಂಪಿಟೇಷನು, ಮಾತಾಡೋ ಬರದಲ್ಲಿ ಹಂಗೆಲ್ಲ ಮಾತಾಡಿ ಜಗಳಾಡಿ ಇದೆಲ್ಲ ಬಿಟ್ಬಿಟ್ಟು ಹೊರಗಡೆ ಹೋದ್ಮೇಲೆ ಎಲ್ಲ ಚೆನ್ನಾಗಿರ್ಬೇಕು. ಹೊರಗಡೆ ಹೋದ್ಮೇಲೆ ಅಶ್ವಿನಿ ಮೇಡಮ್ ಊಟಕ್ಕೆಲ್ಲ ಕರೆದವ್ರು. ಅವ್ರ ಅಮ್ಮ ಬಂದಿದ್ದಾಗೆಲ್ಲ ಈಗ ಅವರು ಹೋಗ್ಬೇಕಾದ್ರೆ ಊಟಕ್ಕೆಲ್ಲ ಕರೆದವ್ರು. ನಮ್ಮ ಮನೆಗೆ ಒಂದ್ಸಲ ಊಟಕ್ಕೆ ಬರ್ಬೇಕು ಇಲ್ಲ, ಅವ್ರ ತಮ್ಮ ಬಂದು ಊಟಕ್ಕೆ ಕರೆದವ್ರು. ಅವ್ರ ತಮ್ಮನೂ ಬಂದಾಗ ಇಲ್ಲ, ಅವ್ರ ತಮ್ಮನೂ ಹೇಳೋರೆ ಪಾಪ, ಇದೆಲ್ಲ ಬರೀ ಶೋ ಅಷ್ಟೇ, ಯಾರಿಗೆದ್ರು ಖುಷಿನೇ ನಮ್ಗಂತ ಅವರು ಹೇಳೋರೆ. ಅಶ್ವಿನಿ ಮೇಡಮ್ ಲಾಸ್ಟ್ ಮೂರ್ ಜನ ಏನ್ ಇರ್ತೀವಿ ನಾವು ಮನೆಯಿಂದ ಆಚೆ ಬರ್ಬೇಕಾದ್ರೆ, ರಕ್ಷಿತಾ, ನಾನು, ಅವರು ಅವಾಗ ಅವರೇ ಕರೆದು ದೇವ್ರ ಪೂಜೆ ಮಾಡಿಸ್ಬಿಟ್ಟು ಹೇಳ್ತಾರೆ, ನಮ್ಗೆ ಯಾರಿಗೆದ್ರು ಖುಷಿನೇ ನನಗೆ. ಇಲ್ಲಿ ಗಂಟ ಬಂದಿರೋದೇ ನಮ್ಮ ದೊಡ್ಡ ಗೆಲುವು. ಅದು ನಾವು ಟಾಪ್ 3 ಇದ್ದೀವಿ ಅಂತ ಬೆಸ್ಟ್ ಆಫ್ ಲಕ್ ಎಲ್ಲ ಹೇಳಿ ಇದೆಲ್ಲ ಮಾಡಿ ಅಷ್ಟೆಲ್ಲ ಮಾಡ್ತೀವಿ. ಮಧ್ಯೆ ಏನೇ ಇದಾದ್ರು ಆಮೇಲೆ ಅವರು ಹೇಳ್ತಾರೆ ನೋಡ್ರಿ, ಗಿಲ್ಲಿ ಅವನು ಒಂದು ಎಮೋಷನ್ ಸಿಕ್ಕಾಪಟ್ಟೆ ಅವನು ಅಬ್ಸರ್ವ್ ಮಾಡ್ತಾನೆ. ಯಾರಿಗಾರ ರೇಗಿಸಿ ಅವನಿಂದ ಗಿಲ್ಲಿಯಿಂದ ಬೇರೆಯವ್ರಿಗೆ ಯಾರಿಗಾರ ನೋವಾಗಿದ್ರೆ ಅವನು ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಅವ್ರನ್ನ ನಗ್ಸಕ್ ನೋಡ್ತಾನೆ. ಅದೆಲ್ಲ ಐತೆ. ಅದೊಂದು ಅಷ್ಟು ಹೇಳ್ತಾರೆ, ನಾನು ಅವ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ, ಎಲ್ಲ ಹೇಳ್ತೀವಿ, ಸೆಕೆಂಡ್ ಕೊಡ್ತೀವಿ, ಎಲ್ಲ ಆಯ್ತದೆ. ಅದಾದ್ಮೇಲೆ ಆಚೆ ಅದು ಯಾಕೆ ಹಂಗನು ಅಂತ ಗೊತ್ತಾಯ್ತಿಲ್ಲ ಮೇಡಮ್, ಸತ್ಯವಾಗ್ಲೂ. ಇನ್ನು ನನಗೆ ಆಮೇಲೆ ಇನ್ನೂ ಒಂದು ಹೇಳಿದ್ದಾರೆ, ನನಗೂ ನೀವು ಹೇಳಿದ್ ಕೇಳಿ ಶಾಕ್ ಆಯ್ತು. ಬಿಕಾಸ್ ಮನೆ ಒಳಗಡೆ ಆ ಥರ ಇದ್ಬಿಟ್ಟು ಹೊರಗಡೆ, ಬಿಕಾಸ್ ಗೊತ್ತಿಲ್ಲ, ಮನಸ್ಥಿತಿಗಳು ಚೇಂಜ್ ಆಗುತ್ತೆ, ಮತ್ತೆ ಮಾತಾಡೋ ಭರದಲ್ಲಿ ಏನೋ ಬಂದಿರ್ಬೋದು, ಐ ಡೋಂಟ್ ನೋ. ಮತ್ತೆ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ವೋಟು ಹಂಗೆ ನೋಡಿದ್ರೆ ಲೆಕ್ಕ ಹಾಕಿದ್ರೆ ನಾನೇ ಗೆಲ್ಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಗಿಲ್ಲಿ ಗೆದ್ದಿದ್ದು ಖುಷಿ ಆಯ್ತು ಅಂತ ಕೂಡ ಹೇಳಿದ್ದಾರೆ. ಏನು ಹೇಳ್ತೀರಾ?